ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಅನುಭವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸಂಡೇ ಲಾಗ್ ಆಗಿರುತ್ತೆ. ಹಾಗೆ ಇವತ್ತು ನಾನು ಮಶ್ರೂಮ್ ಬಿರಿಯಾನಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 2 ಡೇಸಿಂದ ಸ್ವಲ್ಪ ಓಡಾಟ ಎಲ್ಲ ಜಾಸ್ತಿ ಆಗಿತ್ತು. ನನ್ನ ಮಗಳು ಬರ್ತಡೇ ಇದ್ದದ್ರಿಂದ ಹಾಗಾಗಿ ಶಾಪ್ಗೂ ಕೂಡ ಸರಿಯಾಗಿ ಹೋಗಲಿಲ್ಲ. ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾನು ಮಶ್ರೂಮ್ ಬಿರಿಯಾನಿಗೆ ನಿಮಗೆ ಏನೇನು ರೆಸಿಪಿಗಳು ಬೇಕು ಕೂಡ ಅಂತಲೂ ಕೂಡ ಶೇರ್ ಮಾಡಿದ್ರೆ ನಾನು ಬೇರೆ ಬೇರೆ ವೀಡಿಯೋಸ್ನ ಮಾಡೋದಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ಇವತ್ತು ಶಾಪಲ್ಲಿ ಏನೇನು ಕೆಲಸಗಳನ್ನ ಮಾಡ್ಕೋತೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ಸ್ವಲ್ಪ ಡಸ್ಟೆಲ್ಲ ಇದೆ, ಸ್ವಲ್ಪ ಹಂಗಾದ್ರೂ ಕ್ಲೀನ್ ಮಾಡ್ಕೋಬೇಕಲ್ವಾ. 2 ಡೇಸಿಂದ ಓಪನ್ನೇ ಮಾಡಿಲ್ಲ, ಹಂಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನನ್ನ ಮಗಳು ಕೂಡ ಎದ್ದಿದ್ದಾಳೆ. ಅವಳು ನಿಮಗೆಲ್ಲ ಹಾಯ್ ಮಾಡಬೇಕು ಅಂತ ಹಾಯ್ ಮಾಡ್ತಾ ಇದ್ದಾಳೆ. ನಿತೀಶ, ಗುಡ್ ಮಾರ್ನಿಂಗ್ ಮಾಡು. ಗುಡ್ ಮಾರ್ನಿಂಗ್. ನಾನಿಲ್ಲಿ 200 ಗ್ರಾಮ್ ಆಗುವಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಈ ಮಶ್ರೂಮ್ಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಮಸಾಲೆಗಳನ್ನು ಸೇರಿಸ್ಕೊಂಡಾದ್ಮೇಲೆ ಇಲ್ಲಿ ಅರ್ಧ ಪ್ಯಾಕೆಟ್ನಷ್ಟು ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಮೊಸರು ಆಗಿಬಿಟ್ರೆ ಹುಳಿ ಫ್ಲೇವರ್ ಬಂದುಬಿಡುತ್ತೆ ಅಂದ್ಬಿಟ್ಟು ಒಂದು ಅರ್ಧ ಪ್ಯಾಕಷ್ಟು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಆದಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು 10 ನಿಮಿಷ ಬಿಡಬೇಕಾಗತ್ತೆ. ಇವಾಗ ಇಲ್ಲಿ ನಾನು ಸ್ವಲ್ಪ ಶುಂಠಿ, ಒಂದು ಬೆಳ್ಳುಳ್ಳಿ, ಹಾಗೆ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, 2 ಹಸಿಮೆಣ್ಸಿಕಾಯಿ, ಖಾರ ಕಮ್ಮಿ ನಮ್ಮ ಮನೇಲಿ ತಿನ್ನೋದ್ರಿಂದ 2 ಹಸಿಮೆಣ್ಸಿಕಾಯಿನ ನಾನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೊಂದು 2 ಎಕ್ಸ್ಟ್ರಾನ ಸೇರಿಸ್ಕೋಬೋದು. ಈಗ ಇದನ್ನು ಒಂದು ಮಿಕ್ಸಿಗೆ ಹಾಕೊಂಡು ರುಬ್ಬೇಕಾಗಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಮರಾಠಿ ಮೊಗ್ಗು, ಒಂದು ಚಕ್ಕೆ, ಒಂದು ಲವಂಗ, ಹಾಗೂ ಒಂದು ಪಲಾವ್ ಎಲೆ, ಹಾಗೆ ಸ್ವಲ್ಪ ಸೋಂಪು ಮತ್ತು ಒಂದಿಷ್ಟು ಎಲೆಗಳನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋರು ಹುರ್ಕೋಬೇಕಾಗತ್ತೆ. ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಶ್ರೂಮು, ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕೂಡ ಹುರ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ನಾನು ಒಂದು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾಟಿ ಟೊಮೊಟೊನ ನಾನು ಯೂಸ್ ಮಾಡಿರೋದು. ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇಲ್ಲಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಸಾಫ್ಟ್ ಆಗಬೇಕು ಟೊಮೊಟೊ. ಮತ್ತು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಒಂದು 5 ನಿಮಿಷ ನಾನು ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆಯಲ್ಲೇ ಮೇಲೆ ಬರಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಎಣ್ಣೆಯೆಲ್ಲ ಮೇಲೆ ಬರುತ್ತೆ. ನಂತರ ಇಲ್ಲಿ ನಾನು 2 ರಿಂದ 2.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನು 1 ಗ್ಲಾಸ್ ಅಕ್ಕಿಗೆ 2 ರಿಂದ 2.5 ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಬಾಸುಮತಿ ಅಕ್ಕಿನೂ ಕೂಡ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಹಾಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ಇದೆಲ್ಲ ರೆಡಿಯಾಗಿದೆ. ಈಗ ಒಂದು 5 ನಿಮಿಷ ಇದು ಕುದಿಲಿಕ್ಕೆ ಆರಂಭ ಆಗುತ್ತೆ. ಕುದಿದ ಮೇಲೆ ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಸೇರಿಸ್ಕೊಂಡಾದ್ಮೇಲೆ ಅದನ್ನೊಂದು ಸಲ ತಿರುಗಿಸ್ಕೋಬೇಕು. ಈ ರೀತಿ ತಿರುಗಿಸ್ಕೊಂಡು ಆದಮೇಲೆ ಕುಕ್ಕರನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಸ್ಟವನ್ನು ಇಟ್ಕೋಬೇಕಾಗತ್ತೆ. ನಾನು ಕುಕ್ಕರ್ನಲ್ಲೇ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ರು ಹೇಳ್ತಾರೆ ಕುಕ್ಕರ್ನಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಾಗಲ್ಲ ಅಂತ. ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಸಾಫ್ಟಾಗಿ ಬರುತ್ತೆ. ಯಾವುದೇ ಥರ ತಳ ಹಿಡಿಯೋದು ಇನ್ನೊಂದು ಮತ್ತೊಂದು ಆಗಲ್ಲ, ನೀಟಾಗಿ ಕೂಡ ಬರುತ್ತೆ. ಹಾಗೆ ಇಲ್ಲಿ ನಾನು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಇದ್ರೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅದಕ್ಕೋಸ್ಕರ ನಾನು ಅದನ್ನು ಸಹ ರೆಡಿ ಮಾಡ್ಕೋತಾ ಇದ್ದೀನಿ.
ನಾವು ಈ ಕಾರ್ತಿಕ್ ಮಾಸ ಇರೋದ್ರಿಂದ ನಾವು ನಾನ್ ವೆಜ್ 1 ತಿಂಗಳು ತಿನ್ನದೇ ಇರೋದ ಕಾರಣ ಈ ಮಶ್ರೂಮು ಈ ಪನ್ನೀರನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದು ಆಗೋವರೆಗೂ ಇಲ್ಲಿ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನಿವಾಗ ಶಾಪಿಗೆ ಹೋದರೆ ಇನ್ನೂ ಬರೋದೇ ಸಾಯಂಕಾಲ, ಅಲ್ಲಿವರೆಗೂ ಮನೆಗೆ ಬರಲ್ಲ, ಅಲ್ಲೇ ಸ್ವಲ್ಪ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ಅದಕ್ಕೋಸ್ಕರ ಇಲ್ಲಿ ಮನೇಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮುಗಿಸ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಪಾತ್ರೆಗಳು ಅಲ್ಲೆಲ್ಲೇ ಇತ್ತು, ಅದನ್ನು ಕೂಡ ತೊಳೆದಿಟ್ಕೊಬಿಡ್ತೀನಿ. ಇಲ್ಲ ಅಂತ ಅಂದರೆ ಬಂದು ನಾನು ಪಾತ್ರೆಗಳನ್ನ ವಾಶ್ ಮಾಡಲಿಕ್ಕೂ ಆಗೋದಿಲ್ಲ. ಅಲ್ಲೆಲ್ಲ ಕೆಲಸಗಳು ಮಾಡಿ ಮನೆಗೆ ಬಂದು ಮತ್ತೆ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ನೀಟಾಗಿಯೇ ಎಲ್ಲ ಬೆಳಿಗ್ಗೆನೇ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗ್ಬಿಟ್ರೆ ಸಾಯಂಕಾಲ ಬೇರೆ ಇನ್ಯಾವುದಾದ್ರೂ ಎಕ್ಸ್ಟ್ರಾ ಕೆಲಸ ಇದ್ದರೆ ಮಾಡ್ಕೋಬೋದು. ಹಾಗೆ ನೋಡಿ ಎಷ್ಟು ಸಾಫ್ಟಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ಯಾವುದೇ ಥರದ ತಳ ಕೂಡ ಹಿಡ್ದಿಲ್ಲ, ಹಾಗೆ ನೀರು ಕೂಡ ಬಿಟ್ಕೊಂಡಿಲ್ಲ. ಎಲ್ಲ ಕರೆಕ್ಟಾಗಿ ಒಂದು ಮೀಡಿಯಮ್ಮಲ್ಲಿ ಈ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಮಶ್ರೂಮ್ ಬಿರಿಯಾನಿ ಇಷ್ಟ ಇಲ್ಲ. ಇನ್ನೇನು ಇಷ್ಟ? ಪುಳಿಯೋಗರೆ ಇಷ್ಟನಾ? ಯಾವತ್ತು ಮಾಡ್ತೀಯಾ? ನಾಳೆ ಮಂಡೇ ಅಲ್ವಾ, ನಾಳೆ ಮಾಡ್ಕೊಡ್ತೀನಿ. ಏನು ಏನು ಬಿಸಿ ಬಿಸಿ, ಅದಕ್ಕೆ ಹೇಳಿದ್ದು ಬಿಸಿ ಐತೆ ಅಂತ. ಫ್ಯಾನ್ ಹಾಕು ಸ್ವಲ್ಪ ಆರಿ. ಬಿರಿಯಾನಿ ಮಾಡಿದ್ದಾರೆ, ಅದು ಸಖತ್ತಾಗಿದೆ, ಟ್ರೈ ಮಾಡಿ ನೋಡೋಣ. ತುಪ್ಪಾಗಿದೆ. ನೀವು ಟ್ರೈ ಮಾಡ್ತೀರಾ? ನಾಳೆ ನೋಡಿ. ಬೈ ಬಾಯ್, ಟೇಕ್ ಕೇರ್. ಹಾಗೆ ನನ್ನ ಮಗಳು ಕೂಡ ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಅವ್ರ ಸ್ಕೂಲಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಅಂದ್ಬಿಟ್ಟು ಅವ್ರ ಟೀಚರ್ಸು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರಂತೆ. ಅದನ್ನೇ ಮನೇಲೊಂದ್ಸಲ ಟ್ರೈ ಮಾಡ್ತಾ ಇದ್ದಾಳೆ. ನೋಡಿ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾಳೆ. ಟೀಚರ್ಸ್ ಎಲ್ಲ ಹೇಳ್ತಿರ್ತಾಳೆ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾಳೆ ನಿಮ್ಮ ಮಗಳು ಅಂತ. ನಾನು ಒಂದು 2-3 ಸಲ ಹೋಗಿದ್ದೀನಿ ಅವಳು ಡ್ಯಾನ್ಸ್ ನೋಡಲಿಕ್ಕೆ, ತುಂಬ ಚೆನ್ನಾಗಿ ಮಾಡ್ತಾಳೆ. ಈ ಸಲ ಅವಳು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಹೇಗೆ ಮಾಡ್ತಾಳೆ ಅನ್ನೋದನ್ನ ವೀಡಿಯೋ ಮಾಡಿ ನಿಮಗೂ ತೋರಿಸ್ತೀನಿ. ಈಗ ಶಾಪ್ಗೆ ಹೊರಡ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಆಗಿದೆ ಫುಲ್ಲು. ಇನ್ನು ಮನೆ ಕೆಲಸ ಏನೂ ಇಲ್ಲ. ಇನ್ನು ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿನ ಕೆಲಸ ಶುರು ಮಾಡಬೇಕು. ಹಾಗೆ ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮಗಳು ಸ್ವಲ್ಪ ಏನೇನು ಆಟಗಳನ್ನು ಇದೆ, ಅವಳ ಆಟಗಳ ವೀಡಿಯೋನು ಮಾಡ್ತೀನಿ. ಕೊನೆ ತನಕ ಎಲ್ಲ ಕೆಳಗಡೆ ಇದು ಮಾಡ್ಕೊ. ಮರ ತಗೊಂಡ್ರೆ ಎಷ್ಟು ಚಳಿದೆ ನೂರಷ್ಟು ಅದು ಇಲ್ಲಿಟ್ಟು ಅವಳಿಗೆ ಚಟ್ಟಿ ನೋಡಕ್ ಹೋಗಿ ಬಿಸ್ಕೆಟ್ ಐತೆ ಮರ ಐತ್ಕೊಳ್ಳಿ. ಇಲ್ಲಿ ಮರ ಐತೆ ನೋಡಿ, ಅದು ಆ ಕಡೆಯಿಂದ ಬನ್ನಿ. ಇಲ್ಲ ಅದೇ ಕೊಡಿ, ಅದೇ ಅದೇ. ನಿಮ್ಮೂರು ಏನಂತಾರೆ ಇದಕ್ಕೆ? ಎಷ್ಟೊಂದು 4 kg ಚೆಲ್ಲಿದ್ಯಾ? 50 ಗ್ರಾಮ್ ತಗೊಂಡ್ಲು, ಕವರ್ಗೆ ಹಾಕಿಟ್ಟೆ, ಅದು ಸ್ಕಿಡ್ ಆಯ್ತು. ಸ್ವಲ್ಪ ಜಾಗ ಬಿಡ್ತೀರಾ? ಎಕ್ಸ್ಕ್ಯೂಸ್ ಮೀ, ಸಾಕಾ ಇಷ್ಟಕ್ಕೆ? ನೋಡಿ ಅವರೆ ಬೆಳೆ ಎಲ್ಲ 1/4 kg ಅಷ್ಟು ಅವರೆ ಬೆಳೆ ಎಲ್ಲ ಚೆಲ್ಲಿ ಇಟ್ಟಿದ್ದಾರೆ. ಕ್ಲೀನ್ ಮಾಡಬೇಕು ಇವಾಗ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬಾಯ್, ಟೇಕ್ ಕೇರ್.